ಆಯ್ತು ಚನ್ನಬಸಪ್ಪ ಅವರೇ, ಮಾನ್ಯ ಅಧ್ಯಕ್ಷರೇ, ಆಯ್ತಾ ಕೂತ್ಕೊಳ್ಳಿ. ಆಯ್ತು ಬೇಡ ಮಾನ್ಯ ಮಂತ್ರಿಗಳು ನೀವು ಮಾಡ್ತೀನಿ, ಮಾನ್ಯ ಕಾನೂನು ಸಚಿವರಿಗೆ ಹೇಳ್ತೀನಿ. ಏನ್ ಮಾತಾಡ್ತಾ ಇದ್ದೀವಿ ಮಾನ್ಯ ಅಧ್ಯಕ್ಷರೇ, ಸರ್? ಅದು ಮಾತಾಡಿದ್ದು ಸರಿ ಇತ್ತು ನೀವು, ಆದ್ರೆ ಈಗ ಅದಾದ್ಮೇಲೆ ಈಗೇನ್ ಮಾತಾಡಕ್ಕೆ ಧಾರ್ಮಿಕ ಕ್ಷೇತ್ರದಾಗ ಹೇಳ್ತಾ ಇದ್ದೀನಿ. ಈ ಸದನದಲ್ಲಿ ಶ್ರೇಷ್ಠ ಸಂಸದೀಯ ಪಟು ಆಗಬೇಕಾದವ್ರು ನೀವೆಲ್ಲ, ಆದ್ರಿಂದ ನಿಯಮಗಳನ್ನು ನೋಡ್ಬೇಕು, ನಮ್ಮ ಟ್ರೆಡಿಷನ್ ನೋಡ್ಬೇಕು, ತಾಳ್ಮೆ ಇರಬೇಕು. ಅಧ್ಯಕ್ಷರೇ, ಈಗ ಅವರು ಮೊದಲ ಬಾರಿಗೆ ಬಂದಾರೆ. ಆಯ್ತು ಸರಿಪ, ಮೊದಲ ಬಾರಿಗೆ ನಾನು ಹೇಳುವಂತದ್ದು ಏನಿದೆ, ನೀವೇನ ಎತ್ತಿನ ಗಾಣಕ್ಕೆ ಇದು ಹಾಗೆಲ್ಲ ನೋಡಿ, ನಮ್ಗೆ ಇದು ಇನ್ನು 4 ಬಿಲ್ ಇದೆ. ಎತ್ನಲ್ಲ ಅವ್ರಿಗೆ ಅರ್ಥ ಮಾಡಿಕೊಳ್ಳಿ, ಇಲ್ಲಿಗ ಇನ್ನು 4 ಬಿಲ್ ಇದೆ. ನಾವು ಉಪಯೋಗ ಮಾಡ್ತೀವಿ. ನಾನು ಹೇಳ್ದು ಕೇಳಿ, ಮೇಲಿಂದ ಹೆಂಗ್ ಮಾತಾಡ್ಬೇಕು, ತಾವು ಟೆಂಪರ್ ಆಗ್ಬೇಡ್ರಿ. ಹಾಗೆಲ್ಲ ನಾನು ಬಾಳ ಆರಾಮಾಗಿದ್ದೇನೆ. ಹೂ ಸ್ಪೀಕ್ಸ್ ಲೆಕ್ಸ್, ಹೂ ಈಸ್ ಸ್ಪೀಕ್ ಲೆಕ್ಸ್ ಅಂದ್ರೆ ಯಾರು ಕಡಿಮೆ ಮಾತಾಡ್ತಾರೆ ಅವ್ರ ಸ್ಪೀಕರ್. ಸರಿ, ಈಗ ನೀವು ಪ್ರತಿಯೊಂದಕ್ಕ ಓಕೆ ಮುಗಿಸಿ ಅನ್ಕೋತ ಕೂತ್ರೆ ನಮ್ಮಲ್ಲಿ ಏನು ಹೇಳ್ಬೇಕಾಗಿರ್ತವಲ್ಲ ಆ ಭಾವನೆಗಳಿಗೆ ಈಗ ಇಲ್ಲಿ ಈಗ ಪ್ರಥಮ ಬಿಲ್ ಮಾತ್ರ ಬಂದಿದೆ, ಇನ್ನು 4 ಬಿಲ್ ಬರ್ಲಿಕ್ಕಿದೆ. ಇದನ್ನ 4-5 ಜನ ಮಾತಾಡಿದ್ದಾರೆ. ಈಗಾಗಲೇ ಒಂದು ಬಿಲ್ಲಿಗೆ ಇಷ್ಟು ಜನ ಕೂಡ ಮಾತಾಡಿದ ಅಂತ ಎಲ್ಲಿ ಇರುವುದಿಲ್ಲ, 2-3 ಜನ ಮಾತಾಡಿ ಮತ್ತೆ ನೇರವಾಗಿ ತರ್ತಾರೆ. ಅದು ಕೂಡ ಫಸ್ಟ್ ಟೈಮ್ ಇರಲಿ, ಇನ್ನೊಬ್ರು ಇರ್ಲಿ ಅಂತೇಳಿ ನಾವು ಇವತ್ತು ಮಾತಾಡೋ ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ. ಕೂತ್ಕೊಳ್ಳಿ, ನೀವು ಹೆಚ್ಚು ಸಮಯ ಕೊಟ್ಬಿಡ್ತೀರಾ, ಟೈಮ್ ಲಿಮಿಟ್ ಮಾಡಿ ಸರ್. ಒಬ್ಬ ಸದಸ್ಯನಿಗೆ 2 ನಿಮಿಷ ಮುಗಿಸೋದು ಹೇಳಿ ನೀವು ಪಾರ್ಲಿಮೆಂಟ್ ಸರ್, ನೀವು ಪಾರ್ಲಿಮೆಂಟ್ ತೆಗೆದು ನೋಡಿ, 2 ನಿಮಿಷ ಕ್ಲೋಸ್. ನೀವು ತುಂಬಾ ಬೇಕಾದವ್ರಿಗೆ 1 ಗಂಟೆ ಕ್ವಶನ್ ಅವರ್ ನಿಮ್ದು ತಪ್ಪು ಸರ್, ಅದು ನಿಮ್ಮ ತಪ್ಪಿದು. ಆಯ್ತು ಬಿಡಿ, ಸರಿಪಡಿಸಿ, ಅದು ವಿಷಯ ಟೈಮ್ ಇಲ್ಲ. ಆಯ್ತು ಕೂತ್ಕೊಳ್ಳಿ, ಚನ್ನಬಸವ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ನಾನು ಬಾಲ ಎಲ್ಲರಿಗೂ ಸಹ ಹೇಳುವುದಿಷ್ಟೇ, ಯಾಕಂದ್ರೆ ಈಗಾಗಲೇ ನಿಮ್ಗೆ ಬಿಲ್ ದೇಶದಲ್ಲಿ ಚನ್ನಬಸವ ಅವರೇ, ಬಿಲ್ ಬೇಕಾ ಬೇಡವಾ, ಬೇಡದಿದೆ ಹೇಗೆ ಅಂತ ಅದನ್ನ ಸೀಮಿತ ನೀವು ಯಾಕೆ ನಿಲ್ತೀರಿ, ನೀವೆಲ್ಲ ಯಾಕೆ ನಿಲ್ತೀರಿ? ತಮ್ಮ ಬಗ್ಗೆ ಅಪಾರ ಗೌರವ ಇದೆ, ಎಲ್ಲರಿಗೂ ಗೌರವ ಇದೆ. ಮಾತಾಡ್ತಾರೆ ಅಲ್ಲ, ಬೇಗ ಸದ್ಯಕ್ಕೆ ಬಂದು ಮಾತಾಡಿ. ನಾನು ಎಲ್ಲಾ ಸದಸ್ಯರು ನೇಮರಾಜ್ ಚನ್ನಬಸವ, ನಾನು ಎಲ್ಲರಿಗೆ ಮತ್ತೆ ಹೇಳುದಿಷ್ಟೇ, ಬಿಲ್ಲಿಗೆ ಸಂಬಂಧಪಟ್ಟಾಗೆ 1 ನಿಮಿಷ ಬಿಲ್ಲಿಗೆ ಸಂಬಂಧಪಟ್ಟಾಗಿ ಮಾತಾಡಿ. ಒಂದು ವಿಚಾರ ನಮ್ಗೆ ಹೇಳಲಿಕ್ಕೆ ಬಹಳಷ್ಟು ಇರ್ಬೋದು, ಇಲ್ಲ ಅಂತ ಅಲ್ಲ, ಆದರೆ ಇಲ್ಲಿ ಸಮಯಬಾದ ವಿಚಾರ ಇದೆ. ನಾನೀಗ ಸುರೇಶ್ ಅವ್ರ ಮಾತಾಡಿ ಹೇಳಿದೆ, ನಿಮ್ಗೆ ಬಿಲ್ಲು ಬೇಕಾ ಬೇಡವಾ, ಯಾಕೆ ಬೇಡ, ಪೂಂಜವ್ರು ಮಾತಾಡಿದ್ರು. ಆಗ ಯಾರಾದರೂ ಕೂಡ ಆ ಲಿಮಿಟೆಡ್ ಆಗಿದೆ, ನಮ್ಗೆ ಹೇಳಲಿಕ್ಕೆ ಬಹಳಷ್ಟು ಉದಾಹರಣೆ ಕೊಡ್ಲಿಕ್ಕಿದೆ. ಅದು ಎಲ್ಲಿ ಎಲ್ಲ ಕೂತ್ಕೊಡ್ಲಿಕ್ಕೆ ಆಗ್ತದ, ಯಾಕೆ ಬೇಕು ಬೇಡ, ಏನು ಆ ಪಾಯಿಂಟ್ ಏನು ಮಿಸ್ಟೇಕ್ ಇದೆ. ಪ್ರತಿಪಕ್ಷ ನಾಯಕರು ಮಾತಾಡಿದ್ರು, ಇನ್ನೊಬ್ಬರು ಎಷ್ಟೊತ್ತು ಮಾತಾಡಿದ್ರು, ಏನು ಬೇಕು ಅಷ್ಟಕ್ಕೆ ಸೀಮಿತವಾಗಿರಿ, ಆ ಕೆಲಸ ಮಾಡಿ. ಇಲ್ಲ ಮಾನ್ಯ ಅಧ್ಯಕ್ಷರೇ, ಒಂದು ವಿಷಯ ಏನಂತಂದರೆ, ಸ್ವಲ್ಪ ನಾವು ರಾಜಕೀಯ ಕಾರ್ಯಕ್ರಮಗಳನ್ನು ಮಾಡುವ ಸಂದರ್ಭದಲ್ಲಿ ಮಾನ್ಯ ಗೃಹ ಮಂತ್ರಿಗಳಿರ್ಬೋದು, ವಿರೋಧ ಪಕ್ಷ ನಾಯಕರಿರ್ಬೋದು, ಕೇಂದ್ರ ಸಚಿವರಿರ್ಬೋದು, ಪ್ರಧಾನಮಂತ್ರಿಗಳು ಬರ್ತಾರೆ, ಮುಖ್ಯಮಂತ್ರಿಗಳು ಬರ್ತಾರೆ. ಒಂದು ದಿನ ಮುಂಚಿತವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕು. ಇದಕ್ಕೆ ಒಂದು ಸ್ವಲ್ಪ ರಿಸ್ಟ್ರಿಕ್ಷನ್ ಕೊಡಬೇಕೆಂಬುದು ಒಂದು ಸರ್. ಎರಡನೇದೇನಂತಂದರೆ, ಇಲ್ಲಿ ಕಾಯ್ದೆ ಮಾಡಿರ್ತಕ್ಕಂಥದ್ದು ಸ್ವಲ್ಪ ನಮ್ಮ ಭಾಗದಾಗ ಉತ್ತರ ಕರ್ನಾಟಕದಾಗ ಜಾತ್ರೆ ಮಗದೊಂದು ಕಾರ್ಯಕ್ರಮಗಳು ಪ್ರತಿ 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಕಾರ್ಯಕ್ರಮಗಳು ನಡೀತಾವೆ. ಹಾಗಾಗಿ ಇದರಿಂದ ಏನಂತಂದ್ರೆ, ಈ ಕಾಯ್ದೆಲಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕಾಯ್ದೆಲಿಂದ ತೆಗಿಬೇಕು ಎಂಬುದು ಎರಡನೇದು ಸರ್. ಮೂರನೇದು ಏನಾಗಿದೆ ಅಧ್ಯಕ್ಷರೇ, ನಮ್ಮಲ್ಲಿ ಅಗ್ನಿಶಾಮಕ ದಳದ್ದು ಪರ್ಮಿಷನ್ ತಗೋಬೇಕಂತ ಇಲ್ಲಿ ಕಾಯ್ದೆಯಲ್ಲಿ ಬಂದಿರ್ತಕ್ಕಂಥದ್ದು. ಇದರಲ್ಲಿ ಪೂರಕವಾಗಿ ಒಂದು ಸರ್ಕಾರಕ್ಕೆ ಮನವಿ ಮಾಡ್ತಕ್ಕಂಥದ್ದು, ಎಲ್ಲ ತಾಲೂಕದಲ್ಲಿ ಅಗ್ನಿಶಾಮಕಗಳು ಇಲ್ಲ, ಅದಕ್ಕೂ ಏನಂತಂದರೆ ಇದನ್ನ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕೆಂಬುದು ನನ್ನ ಒಂದು ಮನವಿ. ಚನ್ನಬಸಮ್ಮ ಪಾಯಿಂಟ್ ಮಾತಾಡಿ. ಪಾಯಿಂಟ್ ಖಂಡಿತ. ಈ ಹಿಂದೆ ಒಂದು ಕಾನೂನು ತಂದಿದ್ವಿ ನಾವು, ಜನಸಂಖ್ಯೆ ನಿಯಂತ್ರಣ ಕಾನೂನನ್ನು ತಂದಿದ್ವಿ ನಾವು. ಈಗ ಇನ್ನೊಂದು ಕಾನೂನು ತರ್ತಾ ಇದೆ, ಜನಸಂದಣಿ ನಿಯಂತ್ರಣ ಕಾನೂನನ್ನು ತರ್ತಾ ಇದೆ. ಒಂದು ವಿಪರ್ಯಾಸದ ಸಂಗತಿ ಅಂತೇಳಿ ನಾನು ಭಾವಿಸ್ತೇನೆ. ಈ ಬಿಲ್ಲನ್ನು ನಿಜ ಹೇಳಬೇಕು ಅಂದರೆ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ
ಸಂವಿಧಾನದತ್ತವಾಗಿ ನಡ್ಕೊಳ್ಳೋಂಥ ಎಲ್ಲ ವ್ಯಕ್ತಿಗಳು ಕೂಡ ಇದನ್ನು ವಿರೋಧ ಮಾಡಲೇಬೇಕಾಗತ್ತೆ. ಈ ಬಿಲ್ಲನ್ನು ಹೇಳಿದಲ್ಲ, ನಮಗೆ ಯಾವಾಗಲೂ ಏನೋ ಅನಿಸಿದ ತಕ್ಷಣ ಬಿಲ್ ತರುವಂಥ ಒಂದು ವ್ಯವಸ್ಥೆ ಇದೆಯಲ್ಲ, ಇದನ್ನು ನಾವೆಲ್ಲೋ ಒಂದು ಕಡೆಗೆ ತಡೆಯುವಂಥದ್ದು ಬಹಳ ಅಗತ್ಯ ಇದೆ ಅಂತ ನೀವೆಲ್ಲ ಹಿರಿಯರಿದ್ದೀರಿ. ತಡೆಯುವಂಥದ್ದು ಬಹಳ ಅಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ. ನಮಗೆ ನೀತಿ ನಿಯಮಗಳು ಬೇಡ ಅಂತ ನಾನು ಹೇಳ್ತಾ ಇಲ್ಲ. ಈಗಾಗಲೇ ಇದ್ದಂಥ ನೀತಿ ನಿಯಮಗಳನ್ನು ಎಲ್ಲೋ ಒಂದು ಕಡೆಗೆ ಗಾಳಿಗೆ ತೋರುವಂಥ ಒಂದು ಪ್ರಯತ್ನ ನಡೀತಿದೆಯಲ್ಲ, ಅದ್ರ ಬಗ್ಗೆ ಆಲೋಚನೆ ಮಾಡುವಂಥದ್ದು ಅಗತ್ಯ ಇದೆ ಅಂತ ನಾನಂತೂ ಭಾವಿಸ್ತೇನೆ. ಉದಾಹರಣೆಗೆ ಅನೇಕ ಸಂಗತಿಗಳ ಬಗ್ಗೆ ಚರ್ಚೆ ಆಗಿದೆ ಈ ಬಿಲ್ಲಲ್ಲಿ. ನಮ್ಮದು ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಿರುವಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ. ಎಲ್ಲ ಸಮುದಾಯಗಳಲ್ಲೂ ಕೂಡ ಸಾವಿರಾರು ಜನಗಳು ಸೇರಿ, ಲಕ್ಷಾಂತರ ಜನ ಸೇರಿ ಕಾರ್ಯಕ್ರಮ ನಡೆಯುವಂಥದ್ದು ಇದೆ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಬಹಳ ಅಗತ್ಯ ಇದೆ ಇವತ್ತು. ಅದನ್ನೇನು ಮಾಡಬೇಕು? ಉದಾಹರಣೆಗೆ ಧರ್ಮಸ್ಥಳ ಲಕ್ಷ ದೀಪೋತ್ಸವ ನಡೆದ್ರೆ ಲಕ್ಷಾಂತರ ಜನ ಸೇರ್ತಾರೆ. ಒಂದು ಸಿದ್ಧಾರೂಢ ಮಠ ಸ್ವಾಮಿ ದೇವಸ್ಥಾನ ಜಾತ್ರೆ ಕೇಳಿದ್ರೆ ತುಂಬ ಜನ ಸೇರಿ. ಹೀಗೆಲ್ಲ ಇರೋದ್ರಿಂದ ಇಲ್ಲೆಲ್ಲೂ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಕನ್ಫ್ಯೂಷನ್ ಅಲ್ಲೇ ಇದೆ ಬಿಲ್ಲು. ಯಾಕೆಂದ್ರೆ ಇಡೀ ಸರ್ಕಾರನೇ ಕನ್ಫ್ಯೂಷನ್ ಅಲ್ಲಿ ಇರೋದ್ರಿಂದ ಇವತ್ತು ಇದು ಅನಿವಾರ್ಯವಾಗಿ ಬಿಲ್ಲು ಕೂಡ ಕನ್ಫ್ಯೂಷನ್ ಇದೆ ಅಂತ ನಾನಂತೂ ಭಾವಿಸ್ತೇನೆ. ಮೊನ್ನೆ ಅಧ್ಯಕ್ಷರೇ ನೋಡಿ, ನಾನು ಹೇಳಿದ್ನಲ್ಲ, ನಾನು ಹೇಳ್ತಾ ಹೋದ್ರೆ ಎಲ್ಲ ಕಾನೂನುಗಳು ಕೂಡ ನಮ್ಮ ಹತ್ರ ಇದ್ದೇ ಇದೆ. ನನಗೆ ಬಹಳ ಕ್ಲಾರಿಟಿ ಬೇಕಾಗಿರೋಂಥದ್ದು ಏನು ಅಂತ ಹೇಳಿದ್ರೆ, ಧಾರ್ಮಿಕ ಮೆರವಣಿಗೆಗಳು ಮಾಡುವಂಥ ಸಂದರ್ಭದಲ್ಲಿ, ಧಾರ್ಮಿಕ ಆಚರಣೆಗಳು ಮಾಡುವಂಥ ಸಂದರ್ಭದಲ್ಲಿ ಈ ಬಿಲ್ಲಲ್ಲಿ ಕ್ಲಾರಿಟಿ ಇಲ್ಲ. ದಿಢೀರ್ ಪ್ರತಿಕ್ರಿಯೆಗಳು ಮಾಡುವಂಥದ್ದು ಅವಕಾಶಗಳು, ಪ್ರತಿಭಟನೆ ಮಾಡುವಂಥ ಸಂದರ್ಭಗಳೊಳಗಡೆ ಏನು ಮಾಡಬೇಕು, ಹೇಗೆ ಮಾಡಬೇಕು? ಯಾಕೆಂದರೆ ದಿಢೀರ್ ಪ್ರತಿಭಟನೆ ಮಾಡಿದಂಥ ಪರಿಣಾಮ ಪೊಲೀಸ್ ಸ್ಟೇಷನ್ನೇ ಧ್ವಂಸ ಆಗೋಗ್ಬಿಡ್ತೀವಿ ರಾಜ್ಯದಲ್ಲಿ. ಸೊ ಆ ರೀತಿಯ ಒಂದು ಕ್ರಮಗಳನ್ನು ಮಾಡುವಂಥದ್ರ ಬಗ್ಗೆ, ಕಾರ್ಯಗಳನ್ನು ಮಾಡೋದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಳ್ಬೇಕು ಈ ಬಿಲ್ಲಲ್ಲಿ ಏನಿದೆ? ಸೊ ಎಲ್ಲ ಸಂಗತಿಗಳನ್ನು ಕ್ರೋಢೀಕರಣ ಮಾಡಿ ಇನ್ನೊಂದಷ್ಟು ಸಂಗತಿಗಳನ್ನು ಯೋಚನೆ ಮಾಡೋಂಥ ಅಗತ್ಯ ಇದೆ. ಆದರೆ ಈ ಇರೋವಂಥ ಕಾನೂನುಗಳನ್ನು ಬಲಪಡಿಸಿದ್ರೆ ಈ ಬಿಲ್ಲಿನ ಅಗತ್ಯ ಇದೆ ಅಂತ ನಾನೇನು ಅಂದ್ಕೊಂಡಿಲ್ಲ. ಹಾಗಾಗಿ ಇದನ್ನು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹೇಳಿದಂಥ ಅನೇಕ ಸಂಗತಿಗಳು ನೆನಪಾಗ್ಬಿಡುತ್ತೆ ನಮಗೆ. ಇವತ್ತೆಲ್ಲ ನಾಳೆ ಆ ಸ್ಥಿತಿಗೆ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೇನೆ ನಾನು. ಯಾಕೆಂದ್ರೆ ಒಂದು ಬೈಕ್ ಮೆರವಣಿಗೆ ಮಾಡಬೇಕು ಒಂದು ಉತ್ಸಾಹದಲ್ಲಿ ಅಂತ ಹೇಳಿದ್ರೆ ಇವತ್ತು ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳುವಂಥ ಮಾತು ಪೊಲೀಸ್ ಇಲಾಖೆಯಿಂದ ಬರ್ತಾ ಇದೆ. ಸೊ ಎಲ್ಲ ಸಂಗತಿಗಳನ್ನ ಗಮನದಲ್ಲಿ ಇಟ್ಕೊಂಡಾಗ ಪೊಲೀಸ್ ಇಲಾಖೆಗೆ ನಾವು ಯಾವ ರೀತಿ ಹೇಳಬೇಕು, ಯಾವ ಸಂಗತಿಗಳು ತಿಳಿಸ್ಬೇಕು, ಯಾವುದನ್ನು ನಿಯಂತ್ರಣ ಮಾಡಬೇಕು, ಜನಗರ ಭಾವನೆಗಳನ್ನು ಹತ್ತಿಕ್ಕುವಂಥ ಕೆಲಸ ಮಾಡಿದ್ರೆ ಸಮಾಜದಲ್ಲಿ ಶಾಂತಿ ನೆಲೆಸೋದಿಲ್ಲ. ಸಮಾಜಕ್ಕೆ ಪೂರಕವಾಗಿ ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋಂಥ ರೀತಿಯಲ್ಲಿ ಯೋಚನೆ ಮಾಡಿದ್ರೆ ಈ ಬಿಲ್ಗಳಿಗೆ ಅರ್ಥ ಬರುತ್ತೆ ಅಂತ ಅನ್ಕೊಂಡಿದ್ದೇನೆ ನಾನು. ಸೊ ಹಾಗಾಗಿ ಈ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದ್ರೆ ಈ ಬಿಲ್ ಅಗತ್ಯ ಇದೆ ಅಂತ ಅನ್ಸೋದಿಲ್ಲ. ನಾಗರಿಕ ಸಮಾಜಕ್ಕೆ ಏನು ಹೇಳ್ಬೇಕು ಆ ರೀತಿಯ ಒಂದು ಸಂದೇಶವನ್ನು ಕೊಡಿ ನೀವು ಸರ್ಕಾರ. ಕಾನೂನುಗಳಿಂದ ಎಲ್ಲದನ್ನು ಕಟ್ಟಾಕ್ಲಿಕ್ಕೆ ಆಗೋದಿಲ್ಲ. ನಮಗೆ ನಡವಳಿಕೆಯಲ್ಲಿ ತರಬೇಕಾಗತ್ತೆ. ನಡವಳಿಕೆಗಳನ್ನು ಹೇಳುವಂಥ ಕೆಲಸನ ಸರ್ಕಾರ ಮಾಡಬೇಕು ಅಂತ ನಾನು ಆಗ್ರಹ ಪಡಿಸ್ತೇನೆ. ಈ ಬಿಲ್ಲನ್ನು ನಾನಂತೂ ಖಂಡಿತವಾಗ್ಲೂ ಇದನ್ನು ವಿರೋಧ ಮಾಡ್ತೇನೆ. ಈಗ ರಿಪ್ಲೈ ಕೊಡ್ಲಿ ಮಂತ್ರಿಗಳು ಮತ್ತೆ ನೋಡ್ತಾರೆ. ಈಗ ಮಾನ್ಯ ಒಂದೇ ನಿಮಿಷ ನಮ್ಮ ಸದಸ್ಯರ ಹತ್ರ ನೀವು ಉತ್ತರ ಕೊಟ್ಬಿಡಿ, ಆಮೇಲೆ ಇನ್ನೊಂದ್ಸರಿ ಅದನ್ನ ಮಾಡೋಣ. ಸ್ವಲ್ಪ ಬಹಳ ಕನ್ಫ್ಯೂಷನ್ ಇದೆ, ಇದನ್ನ ವಿಡ್ರಾ ಮಾಡಿ ಮತ್ತೊಂದ್ಸರಿ ಇನ್ನೊಂದ್ಸರಿ ತರೋದು ಒಳ್ಳೇದು ಅಂತ ಅನ್ಸುತ್ತೆ. ಯಾಕೆಂದ್ರೆ ತುಂಬಾ ಕನ್ಫ್ಯೂಷನ್ಸ್ ಇದೆ ಇದರಲ್ಲಿ. ಓಕೆ ಓಕೆ, ಈಗ ಓಟ್ಗೆ ಹಾಕ್ಬಿಡಿ. ಈಗ 35 ನಾವಿದೀವಿ, ಅವ್ರು 31 ವೋಟಿಂಗ್ ಮಾಡಿಬಿಡಿ. ಆಯ್ತು ಚೆನ್ನಾಗಿ ನಮ್ಮ ಜಿಲ್ಲೆಯವ್ರು ಹೇಳಿದ್ರು. ಇಲ್ಲ, ನಮ್ಮ ಜಿಲ್ಲೆಯವ್ರು ಯಾವಾಗಲೂ ಒಳ್ಳೆ ಸಲಹೆನೇ ಕೊಡ್ತಾರೆ. ಮಾನ್ಯ ಅಧ್ಯಕ್ಷರೇ, ನಿಜ. ಯಾಕೆಂದರೆ ಯಾವುದಾದ್ರೂ ಒಂದು ಪ್ರಗತಿಪರವಾದಂಥ ಹೆಜ್ಜೆಯನ್ನು ಇಡ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಅಬ್ಸರ್ವೇಷನ್ಸ್ ಬರೋದು ಸ್ವಾಭಾವಿಕ. ಅವರ ಸಲಹೆಗಳು ಕೂಡ ಕೆಲವು ಉತ್ತಮವಾಗಿರ್ತಕ್ಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.